ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮನಿ ಶ್ರೇಯಸ್ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನಿಮ್ಮೊಂದಿಗೆ ಒಂದು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಅದು ಯಾವ ವಿಡಿಯೋ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾನು ಹಿಡ್ದಿರೋ ನಾಯಿ ಮರಿ ಎಷ್ಟು ಚೆನ್ನಾಗಿದೆ ಅಲ್ಲ, ಎಷ್ಟು ಪುಟಾಣಿಯಾಗಿದೆ. ಮೂರೇ ಮರಿ ಹಾಕಿತ್ತು. ಸುಮಾರ ತೂಗಿನ್ಕೊಳ್ಳು ತಗೊಂಡೋಗ್ಬಿಡ್ತಾರೆ ತಗೊಂಡೋಗ್ಬಿಡ್ತಾರೆ ನೋಡಿ. ಈ ನಾಯಿ ಮರಿಗೆ ನೋಡಿ ಎಲ್ಲ ಗೊತ್ತು, ಇವರು ನಮ್ಮನೆಯವರಲ್ಲ ಅಂತ. ಅದು ನನ್ನ ಕಡೆ ಇರೋದಕ್ಕೆ ಒಪ್ಕೋತಾ ಇಲ್ಲ. ಓಡಿ ಹೋಗ್ತಾ ಇದೆ ಅವ್ರ ಮನೆಯವ್ರ ಹತ್ರನೇ. ಮರಿ ತೋರಿಸ್ತೀನಿ ನೋಡಿ, ಫೋಟೋ ಇದು 6 ತಿಂಗಳು, ಅದು 3 ವರ್ಷ. ಅದು ಅಷ್ಟೇ ಬೆಳೆಯೋದು, ಅಷ್ಟೇ ಇದು ಇಷ್ಟೇ ಬೆಳೆಯೋದು. ಅವ್ನು ಸುಮ್ಮನೆ ಇರಲ್ಲ. ಅದು ಸೇಲ್ ಮಾಡಿಬಿಟ್ಟು ಇದಂಗ ಕೋಲ್ಡ್ ಆಗ್ತದೆ. ಬೆಟ್ಟಿಸ್ಟಲ್ಲಿ ನಮ್ಮ ಮಾವ ಅವರು ಅವ್ರು ಮರಿ ಹಾಕಿದ್ರಿಂದ 3 ಹೆಣ್ಣು ಹಾಕಿತ್ತು. ನಾನು ಒಂದು ಹೆಣ್ಣು ತಗೋಬೋದು, ಒಂದಲ್ಲಿ 2 ಗಂಡು, 1 ಹೆಣ್ಣು. ಪೆಡಿಗಿರಿ ಮತ್ತು ಕ್ಯಾರೆಟು, ಬೀಟ್ರೋಟು ಬೇಯಿಸ್ಬಿಟ್ಟು ರೈತ ಸಾಲ್ಟ್ ಎಲ್ಲ ಏನು ಹಾಕ್ತಾರೆ. ಹಾಲು ಕೊಡ್ಬಾರ್ದು. ಮನೇಲಿ ನಮ್ಮ ಅಕ್ಕನೇ ಮಟನ್ ಸೂಪ್ ಮಾಡಿದ್ದಾರೆ. ವೀಕ್ಲಿ ಒನ್ಸ್ ಚಿಕನ್ನು ಸೂಪು. ಇದಕ್ಕೆ ಟೈಮೆಲ್ಲ ಪೆಡಿಗಿರಿ, ಟೊಮೆಟೊ, ಬೀಟ್ರೋಟು, ಕ್ಯಾರೆಟು. ಏನು ಮಾಂಕ ಸರಿಗಿದೆಯಾ? ಇಲ್ಲ ತುಟಿ ಕೊಡೋದ್ರಿ ಒಂದೇ ಸಲ ಮಾಡಿಸಿದ್ದು ಮಾಡ ಅಂತಾರೆ. ಇದು ಮರಿ ಹಾಕಿತ್ತಂತೆ ಒಂದ್ಸಲ. ಮತ್ತೆ ಮರಿ ಹಾಕಿದ್ರೆ ನಮಗೊಂದು ಕೊಡಿ ಅಂತ ಹೇಳಿದೆ. ಅದು ಮತ್ತೆ ಮರಿ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಎಷ್ಟು ಮುದ್ದಾಗಿದೆ ನೋಡಿ. ನನಗಂತೂ ತುಂಬಾ ಖುಷಿಯಾಯಿತು. ನಾಯಿ ಮರಿ ನೋಡಿ ನನಗೆ ತುಂಬ ಇಷ್ಟ. ಬಟ್ ನಾವು ಮನೇಲಿ ಯಾರಿರಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿಲ್ಲ ಇನ್ನೂ. ಬಟ್ ತೊಗೋಬೇಕಂತ ತುಂಬ ಆಸೆ ಇದೆ. ಇವಾಗ ಇವ್ರು ಏನಾದರೂ ಸೇಲ್ ಮಾಡಿದರೆ ಖಂಡಿತವಾಗೂ ತೊಗೋತಾ ಇದ್ದೆ ನಾನು. ಬಟ್ ಅವರು ಸಾಕೊಂಡಿದ್ದಾರೆ 2 ನಾಯಿ ಮರಿನ. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.